ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ. ಸ್ನೇಹಿತರೆ, ನೀವು ಮನೆಯಲ್ಲಿ ರಾಯರ ಫೋಟೋಗೆ ಪೂಜೆ ಮಾಡುವಾಗ ಅಥವಾ ನೀವು ರಾಯರ ಮಠಕ್ಕೆ ಬಂದಾಗ ಹೂವಿನ ಪ್ರಸಾದವನ್ನು ಕೆಳಗಡೆ ಬಿತ್ತು ಅಂದರೆ ಅದನ್ನು ದಯವಿಟ್ಟು ಸ್ವೀಕರಿಸ್ಕೊಳ್ಳಿ. ಮತ್ತೆ ರಿಟರ್ನು ರಾಯರಿಗೆ ನೀವು ಮುಡ್ಸೋಕೆ ಹೋಗಬೇಡಿ. ಮನೆಯಲ್ಲಿ ಆಗಲಿ ಸ್ನೇಹಿತರೆ, ನೀವು ಒಳ್ಳೆಯ ಕಾರ್ಯಕ್ಕೆ ಹೋಗಬೇಕಾದ್ರೆ ರಾಯರಿಗೆ ಪೂಜೆ ಮಾಡಿ ಅಲಂಕಾರ ಮಾಡಿ ಹೂವಿನ ಪ್ರಸಾದವನ್ನು ನೀವು ಪೂಜೆ ಮಾಡೋ ಟೈಮಲ್ಲಿ ಹೂವಿನ ಪ್ರಸಾದವನ್ನು ಕೆಳಗಡೆ ಬಿತ್ತು ಅಂದರೆ ಅದನ್ನು ದಯವಿಟ್ಟು ಸ್ವೀಕರಿಸ್ಕೊಳ್ಳಿ. ಅದನ್ನು ಮತ್ತೆ ರಿಟರ್ನು ನೀವು ರಾಯರಿಗೆ ಮುಡ್ಸೋಕೆ ಹೋಗಬೇಡಿ ಸ್ನೇಹಿತರೆ. ಯಾಕೆ ಅಂದರೆ ರಾಯರು ನಮಗೂ ಕೊಟ್ಟಂಥ ಸೂಚನೆ ಅದು. ನೀನು ಚಿಂತೆ ಮಾಡಬೇಡ, ನಾನು ನಿನ್ನ ಜೊತೆ ಇದ್ದೀನಿ ಅಂತೇಳಿ ನಮಗೆ ಪ್ರಸಾದವನ್ನು ಕೊಟ್ಟಿರ್ತಾರೆ ರಾಯರು. ಅದನ್ನ ಯಾಕಂದರೆ ಎಷ್ಟೋ ಜನಗಳಿಗೆ ಗೊತ್ತಿರಲ್ಲ. ಗೊತ್ತಿದ್ದವ್ರಿಗೆ ಓಕೆ ಸ್ನೇಹಿತರೆ, ಗೊತ್ತಿರಲಾರ್ದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಜೊತೆ ರಾಯರಿದ್ದಾರೆ ಸ್ನೇಹಿತರೆ. ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಸಾಕು, ನಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ತಾಯಿರಿ. ಒಂದು ತಾಯಿ ರಾಯರ ಹತ್ರ ಬಂದು ಕೇಳಿಕೊಂಡು ಅವರು ಕಷ್ಟಗಳನ್ನೆಲ್ಲ ಕೇಳಿಕೊಂಡು ಮನಸ್ಸಲ್ಲಿ ರಾಯರಿಗೆ ಹೂವನ್ನು ಮುಡಿಸ್ತಾರೆ. ಹೂವನ್ನು ಮುಡಿಸಿ ತಲೆ ಮೇಲೆ ಇಟ್ಟಂಥ ಹೂವು ಪ್ರಸಾದವನ್ನು ಕೊಡುತ್ತಾರೆ. ನೋಡಿ, ಇದೇ ತಾಯಿ. ಈ ತಾಯಿ ಕೇಳಿಕೊಂಡು ತಲೆ ಮೇಲೆ ಇಟ್ಟಂಥ ಹೂವಿನ ಪ್ರಸಾದ ಅವ್ರು ಕೇಳಿಕೊಂಡು ಬಗ್ಗೆ ನಮಸ್ಕಾರ ಮಾಡುವಾಗ ನೀನು ಚಿಂತೆ ಮಾಡಬೇಡ, ನಿನ್ನ ಜೊತೆ ನಾನು ಇದ್ದೀನಿ ಅಂತೇಳಿ ಆಶೀರ್ವಾದ ಮಾಡಿರ್ತಾರೆ. ಅದಕ್ಕೆ ಸ್ನೇಹಿತರೆ, ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಬೇರೆಯವರಿಗೆ ಶೇರ್ ಮಾಡಿ. ನಮ್ಮ ಜೊತೆ ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ.